ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಇನ್ಯಾಕೆ ಆ ಲಕ್ಷ್ಮಿನ ನೋಡಿದ್ರೆ ನನಗ್ ಮೈಯೆಲ್ಲ ಉರಿಯತ್ತೆ. ಆ ಕೋರಿಯೋಗ್ರಾಫರ್ ಅವಳ ಜೊತೆ ಹೇಗೆಲ್ಲ ಮೂವ್ ಮಾಡ್ತಿದ್ದಾನೆ ಅಂತ ನೀನೇ ನೋಡಿದ್ಯಲ್ಲ. ಏನ್ ಕಾಂಪಿಟೇಷನ್ ಇರೋದು ಅವಳೊಬ್ಳಿಗೆ. ಅವ್ನ್ ಬಂದಿದ ತಕ್ಷಣ ಅವನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಹಾಗೆಲ್ಲ ಏನಿಲ್ಲ ಕಣೆ, ಅವನೇ ಸ್ವಲ್ಪ ಓವರ್ ಆಗಿ ಮೂವ್ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಇಲ್ಲ ಕಣೆ, ನಾನ್ ಚಾಲೆಂಜ್ ಮಾಡಿರೋದಕ್ಕೆ ಹೇಗಾದ್ರೂ ಮಾಡಿ ಅವಳು ಗೆಲ್ಬೇಕು ಅಂತ ಈಗೆಲ್ಲ ಆಟ ಆಡ್ತಿದ್ದಾಳೆ. ಅವಳಿಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸ್ಲೇಬೇಕು. ಓಕೆ ಸರ್, ನಿಮ್ ಜೊತೆ ಕೆಲಸ ಮಾಡೋರ್ನ ಇಷ್ಟು ಚೆಕ್ ಮಾಡದೇ ಇದ್ರೆ ಹೇಗೆ? ನಾನು ಕಾಡಿನ ರಾಜನೇ ಇರ್ಬೋದು, ಆದರೆ ನನ್ನ ಸುತ್ತಮುತ್ತಲಿರೋ ನರಿಗಳೆಲ್ಲ ಕಾಡನ್ನೇ ಕೊಳ್ಳೆ ಹೊಡೆದು ಬಿಡ್ತಾರೆ. ಆ ಥರದೆಲ್ಲ ನಂಗೆ ಇಷ್ಟ ಆಗೋದಿಲ್ಲ. ಬಟ್ ಆ ವಿಷಯದಲ್ಲಿ ನೀವು ತುಂಬ ಬುದ್ಧಿವಂತರು. ಥ್ಯಾಂಕ್ ಯು ಸರ್. ಫಸ್ಟ್ ಟೈಮ್ ನನ್ನ ಬುದ್ಧಿವಂತಿಕೆನ ಒಪ್ಕೊಂಡವ್ರು ನೀವೇ. ಮನೇಲಿ ಎಲ್ರೂ ನಿಂಗೇನು ಗೊತ್ತಾಗಲ್ಲ, ಯಾವ ಕೆಲಸನೂ ಮಾಡಬೇಡ, ಸುಮ್ಮನೆ ಇದ್ಬಿಡು ಅಂತ ಹೇಳೋರೇ ಇದ್ದಾರೆ. ಲೈಫೇ ಆಗಲ್ವಾ, ಇಲ್ಲಿ ಬೆಳೆಯೋರಿಗೆ ಅಂತ ತುಳಿಯೋರೇ ಜಾಸ್ತಿ. ಹಾಗಂತ ಚಿನ್ನನ ಬೆಂಕಿಗೆ ಹಾಕಿದ್ರು ಅದ್ರ ಹೊಳಪು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಅದಕ್ಕೆ ಅದರದೇ ಆದ ಬೆಲೆ ಇದ್ದೇ ಇರುತ್ತೆ. ಆದರೆ ಅದನ್ನ ಗುರ್ತಿಸೋರು ಬೇಕು. ಈಗ ನಾನು ನಿಮ್ಮನ್ನ ಗುರ್ತಿಸ್ದಾಗೆ ನನಗೂ ಬೇಕಾದವರು ನಿಮ್ಮಂಥವ್ರೆ ಸರ್. ಕಣ್ಣಿಗೆ ಬಟ್ಟೆ ಕಟ್ಟಿ ಕುಣ್ಸೋ ಪ್ರಪಂಚದಲ್ಲಿ ಇರೋದಕ್ಕಿಂತ ಸುಂದರವಾಗಿರೋ ಪ್ರಪಂಚನ ನೋಡೋದಕ್ಕೆ ಬಿಡ್ತಾ ಇದ್ದೀರಲ್ಲ, ಅದೇ ನನಗಿಷ್ಟ ಆಗ್ತಿರೋದು. ಬರೀ ಮಾತಾಡ್ತೀನಿ ಅಂತ ಅನ್ಕೊಂಬೇಡಿ, ಅವಕಾಶ ಕೊಟ್ರೆ ಹಾಗೆ ಕೆಲಸ ಮಾಡಿನೂ ತೋರಿಸ್ತೀನಿ. ಸೋಲ್ತಾಳೆ ಅಂತ ಅಂದೋರ್ ಮುಂದೆ ಕೆತ್ತು ನಿಂತು ತೋರಿಸ್ತೀನಿ. ಈ ಆಟಿಟ್ಯೂಡೇ ನನಗೆ ಬೇಕಾಗಿದ್ದು. ಆದರೆ ಒಂದು ಇಂಪಾರ್ಟೆಂಟ್ ಥಿಂಗ್, ನಾನು ಮಾಡೋ ಬಿಸ್ನೆಸ್ಸಲ್ಲಿ ಒಬ್ಬನೇ ಕಿಂಗ್ ಇರಬೇಕು. ಅದು ನಿಮ್ಮ ತಾತ ಅಲ್ಲ, ಈ ಜೈಶಂಕರ್ ಆಗಿರಬೇಕು. ಅದಾಗಬೇಕು ಅಂದರೆ ನೀವು ನನಗೆ ಸಪೋರ್ಟ್ ಮಾಡಬೇಕು. ನಮ್ಮ ತಾತನ ವಿರುದ್ಧ ನಿಂತು ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಸರ್. ಅನುಮಾನ ಇರೋ ಕಡೆ ಅಭಿಮಾನ ಹುಟ್ಟಲ್ಲ ಶೋಭಿತವ್ರೆ. ಕಾಂಪಿಟೇಷನ್ ಹೋರಾಟ ಇಲ್ಲ ಅಂದರೆ ಬಿಸ್ನೆಸ್ಸಲ್ಲಿ ಯಾರು ಮುಂದೆ ಬರೋಕ್ಕಾಗೋದಿಲ್ಲ. ಈಗ ಅದನ್ನೆಲ್ಲ ದಾಟಿ ನಾನು ಮುಂದೆ ಬಂದಿದ್ದೀನಿ. ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ನಿಮ್ಮ ಸಹಾಯ ಸಿಗುತ್ತಾ? ಇವತ್ತು ನೀವು ನನಗೆ ಸಹಾಯ ಮಾಡಿದ್ರೆ ದೇವಕಿಯರ ಸ್ಥಾನದಲ್ಲಿ ನೀವು ಕೂತ್ಕೊಂತೀರ. ಆಮೇಲೆ ಧರ್ಮರಾಜ್ ಕೂಡ ನಿಮ್ಮ ಮುಂದೆ ತಲೆ ಬಾಗಬೇಕಾಗತ್ತೆ. ಇದೇನು ಕಾಲೇಜ್ ಅನ್ಕೊಂಡಿದ್ದೀರೋ ಅಥವಾ ನಿಮ್ ಫೈಟಿಂಗ್ ಕ್ಲಬ್ ಅನ್ಕೊಂಡಿದ್ದೀರೋ? ಏನಿದೆ ನಿಮ್ ಗಲಾಟೆ? ಸರ್, ಇವರೇ ಗಲಾಟೆ ಶುರು ಮಾಡಿದ್ದು ಸರ್. ಲಕ್ಷ್ಮಿ, ಏನಾಯ್ತು ಅಂತ ಹೇಳು. ಸರ್, ಅದು ನಾನು ವಾಶ್ರೂಮಿಗೆ ಹೋಗಬೇಕು ಅಂತ ಹೋಗಿದ್ದೆ. ಇವರೆಲ್ಲ ಅಲ್ಲೇ ಇದ್ರು. ಇಲ್ಲಿ ಯಾಕಿದ್ದೀರಾ ಅಂತ ಕೇಳಿದ್ದಕ್ಕೆ ನನ್ನ ಹತ್ರ ತುಂಬ ಕೆಡ್ದಾಗ ನಡ್ಕೊಂಡ್ರು. ಗರ್ಲ್ಸ್ ವಾಶ್ರೂಮ್ ಅಲ್ಲಿ ನೀವೇನ್ರ ಮಾಡ್ತಿದ್ದೀರಾ? ಒಳಗಡೆ ಬಂದಿರೋ ನಿನ್ನ ನೋಡ್ಕೊಳ್ಳೋದಷ್ಟೇ ನಮ್ ಕೆಲಸ. ಮಕ್ಕ ಏನೋ ನೋಡ್ತಾ ಇದೆಯಾ, ಇಟ್ಕೊಳ್ಳೋ. ಹೆಣ್ಮಕ್ಳ ಹತ್ರ ಹೇಗ್ ನಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ನಿಮ್ಮಂಥವರಿಂದಾನೇ ನಮ್ಮ ಕಾಲೇಜ್ ರೆಪ್ಯುಟೇಷನ್ ಹಾಳಾಗೋದು. ಅವಳಕ್ಕೆ ಸರ್ ನಮ್ಮ ವಾಶ್ರೂಮ್ ಬರಬೇಕಿತ್ತು. ಇಲ್ಲ ಸರ್, ನಾನು ಗರ್ಲ್ಸ್ ವಾಶ್ರೂಮ್ಗೆ ಹೋಗಿದ್ದು. ಸರ್ ಇಲ್ಲ ಸರ್, ಇವಳು ಬಂದಿದ್ದು ನಮ್ಮ ವಾಶ್ರೂಮ್ಗೆ. ಹೌದು ಸರ್, ಇವಳು ಬಾಯ್ಸ್ ವಾಶ್ರೂಮ್ ಹೋಗಿದ್ದನ್ನ ನಾವು ನೋಡಿದ್ವಿ. ಅಲ್ಲಿ ಬೋರ್ಡ್ ಹಾಕಿರೋದನ್ನ ನೋಡಿದ್ರು ಯಾಕೆ ಹೋದ್ಲು ಅಂತ ಅನ್ಕೊಂಡ್ವಿ. ಇಲ್ಲ ಸರ್, ನಾನು ಒಳಗಡೆ ಹೋಗ್ಬೇಕಾದ್ರೆ
ಗರ್ಲ್ಸ್ ವಾಶ್ರೂಮ್ ಅಂತ ಬೋರ್ಡ್ ಇರೋದನ್ನ ನೋಡ್ಕೊಂಡೇ ಹೋದೆ. ಆದ್ರೆ ನಾನು ಆಚೆ ಬರೋ ಅಷ್ಟರೊಳಗೆ ಬಾಯ್ಸ್ ವಾಶ್ರೂಮ್ ಅಂತ ಇತ್ತು. ನೋಡಿದ್ರ ಸರ್, ಇವಳು ತಪ್ಪು ಮಾಡಿರೋದಕ್ಕೆ ನಮ್ಮ ಮೇಲೆ ಬ್ಲೇಮ್ ಮಾಡ್ತಿದ್ದೀರಲ್ಲ. ಸರ್, ಬಾತ್ರೂಮ್ ಬೋರ್ಡು ಸ್ಟ್ಯಾಂಡ್ ಆಗಿರೋದ್ರಿಂದ ಅದನ್ನು ಹೇಗೆ ಬೇಕಾದರೂ ಅದಲು ಬದಲು ಮಾಡ್ಬೋದು. ಲಕ್ಷ್ಮಿಯವ್ರ ವಿಚಾರದಲ್ಲಿ ಯಾರಾದರೂ ಈ ರೀತಿ ಮಾಡಿರ್ಬೋದಲ್ವಾ? ಇಲ್ಲ ಸರ್, ನಾವು ಹಾಗೆಲ್ಲ ಮಾಡಿಲ್ಲ. ಮಾರುತಿ, ಅಲ್ಲಿ CCTV ಇದೆಯಲ್ವಾ, ಅದರ ಫುಟೇಜ್ ತಗೊಂಡ್ಬನ್ನಿ. ಆಗ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಅದು ಆಡಿಟೋರಿಯಂ ಆಗಿರೋದ್ರಿಂದ ಯಾರೋ ಬಾಲ್ ಹೊಡೆದು ಹಾಳಾಗಿದೆ ಸರ್. ಏನ್ರಿ ನೀವು? ಅಲ್ಲ, ಹಾಳಾಗಿದ್ರೆ ರೆಡಿ ಮಾಡಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಇನ್ನು 2 ದಿನದಲ್ಲಿ ಫೆಸ್ಟ್ ಬರ್ತಾ ಇದೆ, ಆಗ್ಲೂ ಹೀಗೆ ಆದ್ರೆ ಏನ್ ಮಾಡ್ತೀರಾ? ಸರ್, ಒಂದು ನಿಮಿಷ. ಲಕ್ಷ್ಮಿ ಅವರು ಅಲ್ಲಿಗೆ ಮಿಸ್ ಆಗಿ ಹೋಗಿದ್ದಾರೆ ಅಂತ ಅನ್ಕೊಳ್ಳೋಣ. ಆದರೆ ಇವರೆಲ್ಲ ಇವ್ರ ವಿಷಯದಲ್ಲಿ ಮಾಡಿರೋದು ತಪ್ಪಲ್ವಾ ಸರ್? ಹೆಣ್ಮಕ್ಳ ಹತ್ರ ಅಸಭ್ಯವಾಗಿ ನಡ್ಕೊಳ್ಳೋದು ಸರಿಯಲ್ಲ. ಸೊ ಇವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್. ನೀವ್ ಹೇಳೋದು ಸರಿ ಅನ್ಸುತ್ತೆ. ನೀವೆಲ್ಲ ಲಕ್ಷ್ಮಿ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದು ಖಂಡಿತ ತಪ್ಪು. ಇದನ್ನ ಕಾಲೇಜ್ ಮ್ಯಾನೇಜ್ಮೆಂಟ್ ಕೂಡ ಒಪ್ಪೋದಿಲ್ಲ.